ಪ್ರಿಯ ವೀಕ್ಷಕರೇ, ಗಂಡು ಮೆಟ್ಟಿದ ನೆಲೆ ಹುಬ್ಬಳ್ಳಿ ಎಂದರೆ ಥಟ್ಟನೆ ಛೋಟಾ ಮುಂಬೈ ಎಂಬ ಬಿರುದು ನೆನಪಿಗೆ ಬರುತ್ತೆ. ಆದರೆ ಹುಬ್ಬಳ್ಳಿಯ ಹಿರಿಮೆ ದೇಶದ ಪಾಲಿಗೆ ದೊಡ್ಡದು. ಯಾಕಂದ್ರೆ ಇಡೀ ದೇಶಕ್ಕೆ ರಾಷ್ಟ್ರಧ್ವಜವನ್ನ ನೀಡುವ ಏಕೈಕ ನಗರ ನಮ್ಮ ಹುಬ್ಬಳ್ಳಿ. ಒಂದು ಸಣ್ಣ ಗ್ರಾಮ ಪಂಚಾಯಿತಿಯಿಂದ ದೆಹಲಿಯ ಕೆಂಪು ಕೋಟೆಯವರೆಗೂ ತ್ರಿವರ್ಣ ಧ್ವಜ ಹಾರಾಡುತ್ತೆ. ಈ ಧ್ವಜವನ್ನ ನೋಡಿದಾಗಲೆಲ್ಲ ಭಾರತೀಯರ ಮೈಯಲ್ಲಿನ ರೋಮ ಎದ್ದು ನಿಲ್ಲುತ್ತೆ. ಭಾರತ ದೇಶದ ಹಲವು ರಾಜ್ಯಗಳಿಗೆ ಖಾದಿ ರಾಷ್ಟ್ರಧ್ವಜವನ್ನ ತಯಾರಿಸಿ ಮಾರುವ ದೇಶದ ಏಕೈಕ ಕೇಂದ್ರ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ರಾಷ್ಟ್ರಧ್ವಜ ಉತ್ಪಾದನಾ ಕೇಂದ್ರ. ಈ ಸಂಸ್ಥೆಯ ರಾಷ್ಟ್ರಧ್ವಜ ಮಾರಾಟದಲ್ಲಿ ಈ ವರ್ಷ ಕೇವಲ 49 ಲಕ್ಷ ರೂಪಾಯಿ ಮಾತ್ರ ವಹಿವಾಟಾಗಿದ್ದು, ಧ್ವಜ ಕೊಳ್ಳುವಿಕೆ ತೀವ್ರ ಕುಸಿತಗೊಂಡಿದೆ. ಹೌದು, 1957ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ರಾಷ್ಟ್ರಧ್ವಜ ತಯಾರಿಕೆಗೆ ಭಾರತೀಯ ಮಾನಕ ಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಏಕೈಕ ಸಂಘವಾಗಿದೆ. ಈ ಸಂಘದಿಂದ ಪ್ರತಿ ವರ್ಷವೂ ಲಕ್ಷಾಂತರ ಧ್ವಜ ಮಾರಾಟವಾಗ್ತಿತ್ತು. 2022 ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ದಾಖಲೆ ಪ್ರಮಾಣದಲ್ಲಿ ರಾಷ್ಟ್ರಧ್ವಜ ಮಾರಾಟವಾಗಿತ್ತು. 4.28 ಕೋಟಿಗೂ ಅಧಿಕ ವಹಿವಾಟು ನಡೆದಿತ್ತು. ಕೇಂದ್ರ ಸರ್ಕಾರವು ಧ್ವಜ ಸಂಹಿತೆ 2022ಕ್ಕೆ ತಿದ್ದುಪಡಿ ತಂದು ಪಾಲಿಸ್ಟರ್ ತ್ರಿವರ್ಣ ಧ್ವಜಗಳ ಮಾರಾಟಕ್ಕೆ ಅನುಮತಿ ನೀಡಿದ್ದರಿಂದ 2023-24 ಹಾಗೂ 2024-25ರಲ್ಲಿ ಖಾದಿ ಧ್ವಜಗಳ ಬೇಡಿಕೆ ಕುಸಿತವಾಗಿದೆ. ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಇಡೀ ದೇಶದಲ್ಲಿಯೇ ಭಾರತೀಯ ಧ್ವಜ ತಯಾರಿಸುವಂತಹ ಏಕೈಕ ಉತ್ಪಾದನೆ ಮತ್ತು ಸರಬರಾಜು ಮಾಡುವ ತಾಣವಾಗಿದ್ದು, ಪ್ರತಿ ವರ್ಷ ಕೋಟಿಗಟ್ಟಲೆ ವಹಿವಾಟು ನಡೆಯುತ್ತಿತ್ತು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಈವರೆಗೆ 25% ಮಾತ್ರ ವಹಿವಾಟು ನಡೆದಿದೆ. ಬೆಂಗೇರಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಹತ್ತಿಯನ್ನ, ಗದಗ ಹಾಗೂ ಕಚ್ಚಾ ಸಾಮಗ್ರಿಗಳನ್ನ ಬಾಗಲಕೋಟೆ ಹಾಗೂ ಚಿತ್ರದುರ್ಗದಿಂದ ಪೂರೈಸಲಾಗುತ್ತೆ. ಆದರೆ ಖಾದಿ ಬಟ್ಟೆಯನ್ನ ಕತ್ತರಿಸುವುದು, ಹೊಲಿಯುವುದು, ಚಕ್ರ ಅಚ್ಚೊತ್ತುವುದು, ಒದಗಿಸುವುದು ಹಾಗೂ ಅಚ್ಚುಕಟ್ಟಾಗಿ ಇಸ್ತ್ರಿ ಮಾಡಿ ಬೇರೆಡೆ ರಫ್ತು ಮಾಡುವ ಕಾರ್ಯ ಬೆಂಗೇರಿ ಕೇಂದ್ರದಲ್ಲಿಯೇ ಮಾಡಲಾಗುತ್ತೆ. ವಿಶೇಷವಾಗಿ ಮಹಿಳೆಯರ ಗುಂಪು ಧ್ವಜವನ್ನ ತಯಾರಿಸುತ್ತದೆ. ಇನ್ನು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ರಾಷ್ಟ್ರಧ್ವಜ ಉತ್ಪಾದನಾ ಕೇಂದ್ರದಲ್ಲಿ ರಾಷ್ಟ್ರಧ್ವಜ ತಯಾರಿಕೆಯಲ್ಲಿ ಕಾರ್ಮಿಕರು ನಿರತರಾಗಿದ್ದು, ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಈ ಬಾವುಟಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತಿತ್ತು. ಆದರೆ ಈ ಬಾರಿ ಬೇಡಿಕೆ ತೀವ್ರ ಕುಸಿತವಾಗಿದೆ. 2 ಕೋಟಿ ಮೊತ್ತದ ಧ್ವಜಗಳನ್ನ ತಯಾರಿಸಲಾಗಿದೆ. ಅವು ಮಾರಾಟ ಆಗದಿದ್ದಲ್ಲಿ ಆರ್ಥಿಕ ಹೊರೆ ಆಗಲಿದೆ. ಕೈಯಿಂದ ಧ್ವಜ ತಯಾರಿಸುವುದು ಹೆಚ್ಚು ಶ್ರಮ ಹಾಗೂ ವೆಚ್ಚದಾಯಕ. ಪಾಲಿಸ್ಟರ್ನಿಂದ ತಯಾರಿಸುವ ಧ್ವಜಗಳ ಬೆಲೆ ಕಡಿಮೆ. ಹೆಚ್ಚಿನ ಜನರು ಅವುಗಳನ್ನು ಖರೀದಿಸುತ್ತಾರೆ. ಹೀಗಾಗಿ ಬೇಡಿಕೆ ಕುಸಿದಿದೆ. ಇದು ನಿಜಕ್ಕೂ ದುರಂತ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನ ವೀಕ್ಷಿಸಿ ಪ್ರೋತ್ಸಾಹಿಸಿ. ನಮಸ್ಕಾರ.